ಬಂದಿದ್ದೀವಿ. ಎಲೆಕ್ಷನ್ ಆಯಿತು, ಜನ ಓಟ್ ಹಾಕಿದ್ರು. ಮಂಡ್ಯದಲ್ಲಿ 81% ಓಟ್ ಹಾಕಿದ್ದಾರೆ, ಭಾಳ ಒಳ್ಳೆ ವಿಷಯ. ಆದರೆ ಓಟ್ ಹಾಕಿದ್ಮೇಲೆ ಜನರು ನಾಡಿ ಮಿಡಿತ ಯಾವ ರೀತಿ ಇರುತ್ತೆ, ಜನರನ್ನ ಕೇಳಬೇಕಲ್ಲ. ಸ್ಟಾರ್ ಚಂದ್ರ ಗೆಲ್ಬೋದಾ, ಕುಮಾರಸ್ವಾಮಿ ಗೆಲ್ಬೋದಾ, ಏನಂತಾರೆ ಅವ್ರ ಹತ್ರನೇ ಕೇಳೋಣ. ಜೊತೆಗೆ ನೋಡಿ, ಹಾಸನ ವಿಷಯ ನಿಮಗೆ ಗೊತ್ತೇ ಇದೆ. ಪ್ರಜ್ವಲ್ ರೇವಣ್ಣಂದು ಭಾಳ ಸದ್ದು ಮಾಡ್ತಾ ಇದೆ. ಯಾರು ಸರಿ, ಯಾರು ಒಪ್ಪು, ಯಾರು ತಪ್ಪು, ಎಲ್ಲರೂ ಮಂಡ್ಯ ಜನ ಭಾಳ ಚೆನ್ನಾಗಿ ಮಾತಾಡ್ತಾರೆ. ಅವ್ರನ್ನ ಕೇಳಿ ಕುಮಾರ್ ಅವರೇ ಓಟ್ ಹಾಕಿದ್ರಾ? ಯಾರು ಗೆಲ್ಬೋದು ಮಂಡ್ಯದಲ್ಲಿ, ಏನಾಗ್ಬೋದು? ಕುಮಾರಸ್ವಾಮಿ ಗೆಲ್ಬೋದು ಪಕ್ಕ 100% ಕುಮಾರಸ್ವಾಮಿ ಗ್ಯಾರಂಟಿ. ಗ್ಯಾರಂಟಿ. ಸರಿ ಆಯ್ತು, ಮ್ಯಾಟ್ರ್ ಬರಲ್ಲ. ಏನು ಬೇಡ ಅದು ಬೇಡ ಇಲ್ಲಣ್ಣ, ಮ್ಯಾಟ್ರ್ ಬರ್ತೀನಿ ಇರೋಣ. ಏನಿಲ್ಲ ಸಿದ್ರಾಜ್. ಇರೋಣ. ಓ ಏನು ಒಳ್ಳೆ ಬಾಣಲೆ. ಏನು ಹೆಸರು? ಸಿದ್ರಾಜ್ ಅಂತ. ಓಟ್ ಹಾಕಿದ್ರಾ? ಓಟ್ ಹಾಕಿದ್ದೀನಿ. ಯಾರು ಗೆಲ್ಬೋದು ಮಂಡ್ಯದಲ್ಲಿ? ಮಂಡ್ಯದಲ್ಲಿ ಯಾರು ಗೆಲ್ತಾರೆ ಅಂತ ಹೇಳೋಕ್ಕಾದಣ. ಯಾರು ದೇಶಕ್ಕೆ ನ್ಯಾಯ ದೊರಕಿಸೋರು ಗೆರ್ಲಿ. ಬೈಲು ವಿಷಯ ಗೊತ್ತಾಯ್ತಾ? ಗೊತ್ತಿಲ್ಲಪ್ಪ. ಯಾಕಣ ತಗೊಂಡು ಏನಣ್ಣ ಮಾಡೋಣ. ಅವ್ರ ಪಾಡಿಗೆ ಅವ್ರೇನೋ ಒಂದು ಮಾಡ್ಕೊತಾ ಇರಲಿ, ನಮ್ಮ ಪಾಡಿನ ಉಣ್ಕ ತಿನ್ಕ ಮನೆ ಕಣನ. ಸರಿ, ಯಾರು ತಪ್ಪು ಅಂತ ಹೇಳ್ಬಿಡಪ್ಪ ನನಗೆ. ತಪ್ಪು ನೆಪ್ಪು ಯಾರ್ದು ಅಂತ ಹೇಳೋಕ್ಕಾಗಲ್ಲ. ನಾನು ಆಗೋದಿಲ್ಲ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿದೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.